ಅಂದರೆ ಭಕ್ತರ ಕಷ್ಟಗಳ ಅನುಗುಣವಾಗಿ ಒಬ್ಬ ಮನುಷ್ಯನ ಮಾನವನಲ್ಲಿ ಅವನ ಹೆಸರು ಮತ್ತು ಅವನ ಏಜಿನ ಪ್ರಕಾರ ಅವನ ಟೈಮಿಂಗ್ಸ್ ಪ್ರಕಾರ ನೋಡ್ಕೊಂಡು ಹೇಳೋಕ್ಕೆ ಇಚ್ಛೆ ಪಡುವಂಥದ್ದು ಯಾರೋ ತಾಳೆಗರಿ ಬರೆದು ಮಾಡಿರೋದು. ಈ ತಾಳೆಗರಿ ಬರೆದು ಮಾಡಿರೋ ರೀತಿಯಲ್ಲಿ ನೋಡಿದ್ರೆ ಅವರ ಕಷ್ಟಗಳು ಏನಿದ್ದವು, ಆ ಕಷ್ಟಕ್ಕೆ ಏನು ಪರಿಹಾರ ಮಾಡ್ಬೋದು, ಕ್ಷಣ ಮಾತ್ರಲ್ಲೇ ಮಾಡ್ಬೋದು, ಎಷ್ಟು ತಿಂಗಳಲ್ಲಿ ಪರಿಹಾರ ಆಗ್ತದೆ, ಏನಾಗ್ಬೋದು ಅನ್ನೋದು ಪಕ್ಕ ಈ ಥರ ರಿಸಲ್ಟ್ ಕೊಡ್ಬೋದು. ಆರೋಗ್ಯದಲ್ಲಿ ತುಂಬ ಪರಿಹಾರ ಆಗ್ತದೆ. ಅಂದರೆ ನೈಜ ಘಟನೆಗಳು, ಕಣ್ಣಾರ ಪ್ರತ್ಯಕ್ಷವಾಗಿ ನೋಡುವಂಥ ಘಟನೆಗಳು, ನೈಜ ಘಟನೆಗಳು. ಅಂದರೆ ಆರೋಗ್ಯದಲ್ಲಿ ತುಂಬ ಹೇಳೋಕ್ಕಾಗದಿರೋರು, ಎದ್ದು ನಡೆಯೋಕ್ಕಾಗದಿರೋಂಥವ್ರು ಎಲ್ಲರೂ ಎದ್ದು ನಡೆಯೋಂಥ ಆಗುವಂಥದ್ದು. ಮತ್ತು ಅವ್ರಿಗೆ ಯಾವ್ದಾರ ನಾಗದೋಷಗಳಿದ್ದರೆ, ಎಲ್ಲೂ ಗೊತ್ತಿಲ್ಲದಂಥದ್ದು, ಪಿತೃಗಳಿಗೆ ದೋಷಗಳೇನಾರು ಇದ್ದರೆ, ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಮತ್ತು ಹಣಕಾಸಿನ ಸಮಸ್ಯೆ ಬಂದಿರ್ತದೆ, ಏನಕ್ಕೋಸ್ಕರ ಸಮಸ್ಯೆ. ಆಮೇಲೆ ಅವ್ರ ಭೂಮಿ ಒಳಗಡೆ ಎಲ್ಲ ರೀತಿ ಪೂಜೆ ಪುರಸ್ಕಾರಗಳೆಲ್ಲ ಮಾಡಿಬಿಟ್ಟಿರ್ತಾರೆ. ಎಲ್ಲ ಮಾಡಿಬಿಟ್ಟು ಇದನ್ನೆಲ್ಲ ಮಾಡಿದೆ ನನಗೇನು ಆಗ ಅಂತಾರೆ. ಅವ್ರ ಭೂಮಿಲಿ ಪೂರ್ವಿಕರಲ್ಲಿ ಯಾವುದೋ ಒಂದು ಪೂಜೆ ಮಾಡ್ತಾ ಇರ್ತಾರೆ. ಆ ಪೂಜೆ ಮಾಡಿದಿರೋದಕ್ಕೆ ನಮ್ಗೆ ಕಂಡುಹಿಡಿಯುವಂಥ ಸಂದರ್ಭಕ್ಕೆ ಅವಕಾಶ ಆಗ್ತದೆ. ಕಾಲಿಗೆ ಬಿಲ್ಟ್ ಹಾಕ ಬಂದಿದ್ರು, ಕಾಲಿಗೆ ಬಿಲ್ಟ್ ಹಾಕ ಬಂದು ಆ ಕೈಮ ನನ್ನ ಕಾಲು ಮಡಗೋಕ್ಕಾಗಲ್ಲ ಅಂತ ಕುಂತಿದ್ರು. ತಾನೇ ಕಾಲ ಎತ್ತಿ ಮಡಚಿ ಕುಂತ್ಕೊಂಡು ನಾನು ಚೆನ್ನಾಗಿದ್ದೀನಿ ಅಂತ ಅಲ್ಲಿ ಇದ್ದವ್ರಿಗೆ ಎಲ್ರಿಗೂ ಹೇಳ್ತಾಯಿದ್ರು. ಇನ್ನೊಬ್ರು 10 ವರ್ಷ ಆಗಿತ್ತಂತೆ, ಎದ್ದು ನಡೀತಾನೆ ಇರಲಿವಂತೆ. ಇಬ್ಬರು ಹಿಡ್ಕೊಂಡು ಬರ್ಬೇಕಾದ್ರೆ ಅವರೇ ಒಂದು ನಾರ್ಮಲ್ 10 ವರ್ಷದಿಂದ ನಿಲ್ದಿರೋರು ಎದ್ದು ನಿಲ್ಲುವಂಥ ಪರಿಸ್ಥಿತಿ ಆಯಿತು. ಪ್ರತ್ಯಕ್ಷವಾಗಿ ನಡೆಯುವಂಥ ಘಟನೆಗಳಿವು. ಇದು ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನ ಇದ್ದೇ ಇರುತ್ತೆ. ಪ್ರತಿನಿತ್ಯ ಇರಲ್ಲ. ಪ್ರತಿನಿತ್ಯ ತಾಯಿ ದರ್ಶನ ಮಾಡ್ಬೋದು, ಬಂದು ಪೂಜೆ ಮಾಡಿಸ್ಕೊಂಡು ಬಸಪ್ಪನ ಆಶೀರ್ವಾದ ಪಡ್ಕೋಬೋದು. ಅಂದರೆ ಇದರಲ್ಲಿ ಆ ಸೇತುವೆ ಕಟ್ಟುವಂಥ ಸಂದರ್ಭದಲ್ಲಿ ಶ್ರೀರಾಮ್ ಜಯರಾಮ್ ಅಂತ ಆಂಜನೇಯ ತನ್ನ ಹೆಸರನ್ನು ಬರೆದು, ರಾಮನ ಹೆಸರನ್ನು ಬರೆದು ಹಾಕ್ದಾಗ ಅದು ಕಲ್ಲು ತೇಲುವಂಥ ಸಂದರ್ಭ ಆಗ್ತದೆ. ಆ ಕಲ್ಲು ತೇಲುವಂಥ ಸಂದರ್ಭ ಆದಮೇಲೆ ಅದಾದಮೇಲೆ ಲಂಕಾಪಟ್ಟಣಕ್ಕೆ ಆ ಸೇತುವೆ ಮೇಲೆ ನಡ್ಕೋಬೇಕು, ಕಪಿಸೇನೆ ನಡ್ಕೋಬೇಕು ಅಂತ ಹೇಳುವಂಥ ಒಂದು ಉದ್ದೇಶ. ಆದ್ದರಿಂದ ಶ್ರೀ ಕ್ಷೇತ್ರದಲ್ಲಿ ಏನು ಮಾಡ್ತಾರೆ ಅಂದರೆ, ಬಂದಂಥ ಸಕಲ ಭಕ್ತಾದಿಗಳಿಂದ ತಲೆ ಮೇಲೆ ಒತ್ತಿ ಮಡಿಕೊಂಡು ಆಂಜನೇಯನ ಆಶೀರ್ವಾದನೇ ನನಗೆ ಸಿಕ್ತು ಅನ್ನೋ ಒಂದು ಹೇಳುವಂಥ ಒಂದು ಆಶೀರ್ವಾದ ನನಗೆ ಲಭಿಸ್ತು ಅನ್ನೋ ಒಂದು ಉದ್ದೇಶದಿಂದ ಅವ್ರು ಏನೇ ಒಂದು ದುಷ್ಟಶಕ್ತಿಗಳು, ದುಷ್ಟ ಸಮಾನಗಳೇನಾರು ಇದ್ದರೆ ಬಿಡುಗಡೆ ಆಗಲಿ ಅಂದ್ಕೊಂಡು ಆ ಕಲ್ಲ ತಲೆ ಮೇಲೆ ಒತ್ತಿ ಆಶೀರ್ವಾದ ಮಾಡ್ಕೊಳ್ಳೋಂಥ ಒಂದು ಸಂದರ್ಭ ಇರುವಂಥದ್ದು. ರಾಮ ಎಲ್ಲಿರ್ತಾನೆ, ಆಂಜನೇಯ ಅಲ್ಲಿರ್ತಾನೆ ಅಂತ ಹೇಳುವಂಥ ಒಂದು ಸಂದರ್ಭ ಇರ್ತದೆ. ರಾಮನ ಬಂಟ ಹನುಮಂತ ಹೇಳುವಂಥ ಸಂದರ್ಭ. ಆದ್ದರಿಂದ ಇದು ಕಲ್ಲ ಮುಟ್ಟಿದ್ರೆ ರಾಮ ಮತ್ತು ಆಂಜನೇಯನ ಇಬ್ಬರೂ ಆಶೀರ್ವಾದ ಏಕಕಾಲದಲ್ಲಿ ಲಭಿಸ್ತು ಅನ್ನೋ ಒಂದು ಉದ್ದೇಶ ಆಗ್ತದೆ. ಹೇಳ್ಬೇಕಾದ್ರೆ ಗೌಡಿಗೆರೆ, ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ, ಚಾಮುಂಡೇಶ್ವರಿ ಬಸವಪ್ಪರ ಪುಣ್ಯಕ್ಷೇತ್ರದಲ್ಲಿ ಇರೋದು. ಇದು ಹಿಂದೆಗಡೆ ಇರೋದು ಆಂಜನೇಯನ ಒಂದು ಮೂರ್ತಿ. ಇದು ಉದ್ಭವ ಮೂರ್ತಿನೋ ಕೆತ್ತಿರೋ ಮೂರ್ತಿನೋ ಗೊತ್ತಿಲ್ಲ, 100 ವರ್ಷಗಳ ಇತಿಹಾಸ ಉಳ್ಳವಂಥ ಒಂದು ಮೂರ್ತಿ. ಈ ಮೂರ್ತಿಯ ಪಕ್ಕದಲ್ಲೇ ಇರುವಂಥದ್ದು ಈ ರಾಮ ಸೇತುವೆ ಕಲ್ಲು. ತುಂಬ ಕಷ್ಟ, ಯಾರಿಗೆ ಏನೇ ಕಷ್ಟ ಇದ್ರು ಸರ್, ಅಮ್ಮನ ಹತ್ರ ಬಂದು ಅಮ್ಮನ ಅನುಗ್ರಹ ಪಡ್ಕೊಂಡು ಹೋದರೆ ತುಂಬ ಒಳ್ಳೆಯದಾಗುತ್ತೆ ಸರ್. ಅವ್ರಿಗೆ ಏನೇ ಕಷ್ಟ ಇರ್ಬೋದು, ಎಷ್ಟೇ ಇದಾಗಿರ್ಬೋದು, ಬಂದು ಅಮ್ಮನ ದರ್ಶನ ಮಾಡಿದ್ರೆ, ಪಂಚಲೋಹದಲ್ಲಿ ಮಾಡಿರೋ ಅಮ್ಮನ ದರ್ಶನ ಮಾಡಿದ್ರೆ ಸರ್ ತುಂಬ ಒಳ್ಳೆಯದಾಗುತ್ತೆ ಅವ್ರಿಗೆ. ಎಲ್ಲ ಊರು ಜನ ಎಲ್ಲ ಬಂದು ಎಲ್ಲ